T20 ಇಂಟರ್ನ್ಯಾಷನಲ್ ಹಾಗೂ ಟೆಸ್ಟ್ ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ ಕೊಹ್ಲಿ ಮುಂದೇನ್ ಮಾಡ್ತಾರೆ ಅನ್ನೋದು ತೀವ್ರ ಚರ್ಚೆಗೆ ಕಾರಣವಾಗಿತ್ತು. ಈ ಕುತೂಹಲಕ್ಕೆ ವಿರಾಟ್ ಕೊಹ್ಲಿ ತಮ್ಮ ನಡೆಯಿಂದಲೇ ಆನ್ಸರ್ ಅನ್ನ ಕೊಟ್ಟಿದ್ದಾರೆ. ಕ್ರಿಕೆಟ್ ಲೋಕ ಕಂಡ ಸರ್ವಶ್ರೇಷ್ಠ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ನಿಧಾನವಾಗಿ ಕ್ರಿಕೆಟ್ ಫೀಲ್ಡ್ನಿಂದ ದೂರವಾಗ್ತಿದ್ದಾರೆ. T20 ಇಂಟರ್ನ್ಯಾಷನಲ್ ಟೆಸ್ಟ್ ಕ್ರಿಕೆಟ್ಗೆ ಗುಡ್ ಬೈ ಹೇಳಿರುವ ವಿರಾಟ್ ಕೊಹ್ಲಿ ಈಗ ಏಕದಿನಕ್ಕೆ ಮಾತ್ರ ಸೀಮಿತ. ಕ್ರಿಕೆಟ್ ಮೈದಾನದಿಂದ ಹೊರ ಬರ್ತಾ ಇರೋ ವಿರಾಟ್ ಕೊಹ್ಲಿ ಹೊಸ ಫೀಲ್ಡ್ಗೆ ಎಂಟ್ರಿ ಕೊಡೋಕೆ ರೆಡಿಯಾಗಿದ್ದಾರೆ. ಇದೀಗ ಬಿಸಿನೆಸ್ ಲೋಕವನ್ನ ಕಬ್ಜಾ ಮಾಡೋಕೆ ಹೊರಟಿದ್ದಾರೆ ಕೊಹ್ಲಿ. ಬಿಸಿನೆಸ್ ಲೋಕಕ್ಕೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿರೋ ಕೊಹ್ಲಿ ಮೊದಲ ಹೆಜ್ಜೆಯಲ್ಲಿಯೇ ಬರೋಬ್ಬರಿ 40 ಕೋಟಿ ರೂಪಾಯಿ ಹೂಡಿಕೆಯನ್ನ ಮಾಡಲು ಮುಂದಾಗಿದ್ದಾರೆ. ಪೂಮಾ ಕಂಪನಿಯ ಇಂಡಿಯಾ ಹೆಡ್ ಆಗಿದ್ದ ಅಭಿಷೇಕ್ ಗಂಗೂಲಿ ಹೊಸದಾಗಿ ಅಜಿಲಿಟಾಸ್ ಅನ್ನೋ ಕಂಪನಿಯನ್ನ ಆರಂಭಿಸಿದ್ದಾರೆ. ಇದೀಗ ಅಭಿಷೇಕ್ ಗಂಗೂಲಿ ಜೊತೆಗೆ ವಿರಾಟ್ ಕೊಹ್ಲಿ ಕೈ ಜೋಡಿಸಿದ್ದಾರೆ. ಇಲ್ಲಿ ಕೊಹ್ಲಿ ಕೇವಲ ಬ್ರ್ಯಾಂಡ್ ಅಂಬಾಸಿಡರ್ ಮಾತ್ರವಲ್ಲ, ಓನರ್ ಕೂಡ ಹೌದು. ದಕ್ಷಿಣ ಆಫ್ರಿಕಾ ಮತ್ತು ಜಿಂಬಾಬ್ವೆ ನಡುವಿನ 2 ಪಂದ್ಯಗಳ ಟೆಸ್ಟ್ ಸರಣಿಯ ಮೊದಲ ಪಂದ್ಯ ಬುಲಾವಾಯೋದ ಕ್ವೀನ್ಸ್ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ನಡೀತಾ ಇದೆ. ಈ ಪಂದ್ಯದಲ್ಲಿ ತೆಂಬಾ ಬವುಮಾ ಅವರ ಅನುಪಸ್ಥಿತಿಯಲ್ಲಿ ದಕ್ಷಿಣ ಆಫ್ರಿಕಾದ ಸ್ಟಾರ್ ಸ್ಪಿನ್ನರ್ ಕೇಶವ್ ಮಹಾರಾಜ ತಂಡದ ನಾಯಕತ್ವ ವಹಿಸಿಕೊಂಡಿದ್ದಾರೆ. ನಾಯಕತ್ವದ ಜೊತೆಗೆ ಆಟಗಾರನಾಗಿಯೂ ಅದ್ಭುತ ಪ್ರದರ್ಶನವನ್ನ ನೀಡುತ್ತಿದ್ದಾರೆ. ಈ ಮೂಲಕ ದಕ್ಷಿಣ ಆಫ್ರಿಕಾ ತಂಡದ ಪರ ಇತಿಹಾಸ ಕೂಡ ನಿರ್ಮಿಸಿದ್ದಾರೆ. ಭಾರತದ ಮೂಲದ ಕೇಶವ್ ಮಹಾರಾಜ ಟೆಸ್ಟ್ ಕ್ರಿಕೆಟ್ನಲ್ಲಿ ಇದುವರೆಗೆ ದಕ್ಷಿಣ ಆಫ್ರಿಕಾದ ಯಾವುದೇ ಆಟಗಾರ ಮಾಡಲು ಸಾಧ್ಯವಾಗದ ದಾಖಲೆಯನ್ನ ನಿರ್ಮಿಸಿದ್ದು ತಮ್ಮ ಹೆಸರನ್ನ ಅಮರವಾಗಿಸಿದ್ದಾರೆ. ಕೇಶವ್ ಮಹಾರಾಜ್ ಜಿಂಬಾಬ್ವೆ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ ನಾಯಕ ಕ್ರೇಗ್ ಎರ್ವಿನ್ ಅವರನ್ನ ಔಟ್ ಮಾಡುವ ಮೂಲಕ ದೊಡ್ಡ ದಾಖಲೆಯನ್ನ ನಿರ್ಮಿಸಿದ್ದಾರೆ. ಈ ಪಂದ್ಯದಲ್ಲಿ ಅವರು ತಮ್ಮ ಮೊದಲ ವಿಕೆಟ್ ಅನ್ನ ಪಡೆದ ತಕ್ಷಣ ಟೆಸ್ಟ್ ಕ್ರಿಕೆಟ್ನಲ್ಲಿ 200 ವಿಕೆಟ್ಗಳ ಗಡಿ ಮುಟ್ಟಿದ್ರು. ಇದರೊಂದಿಗೆ ಅವರು ಟೆಸ್ಟ್ ಕ್ರಿಕೆಟ್ನಲ್ಲಿ 200 ವಿಕೆಟ್ಗಳನ್ನ ಪಡೆದ ಮೊದಲ ದಕ್ಷಿಣ ಆಫ್ರಿಕಾದ ಸ್ಪಿನ್ನರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇಂಗ್ಲೆಂಡ್ನ ಮಾಜಿ ಕ್ರಿಕೆಟ್ ಆಟಗಾರ ವೆನ್ನಾ ಲಾರ್ಕಿನ್ಸ್ ಅವರು 71ನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ. ನೆಡ್ ಎಂದು ಪ್ರಖ್ಯಾತಿ ಗಳಿಸಿದ್ದ ಲಾರ್ಕಿನ್ಸ್ ಗಂಭೀರ ಅನಾರೋಗ್ಯದಿಂದ ಬಳಲ್ತಾ ಇದ್ರು, ಚಿಕಿತ್ಸೆಯನ್ನ ಪಡಿತಾ ಇದ್ರು. ಕ್ರಿಕೆಟ್ ಜಗತ್ತಿನಲ್ಲಿ ತಮ್ಮದೇ ಆದ ಸ್ಥಾನವನ್ನ ಹೊಂದಿದ್ದ ಲಾರ್ಕಿನ್ಸ್ ಒಟ್ಟಾರೆ 41,820ಕ್ಕೂ ಹೆಚ್ಚು ರನ್ಗಳನ್ನ ಗಳಿಸಿ 86 ಶತಕಗಳನ್ನ ಸಿಡಿಸಿದ್ರು. ಖಡಕ್ ಬ್ಯಾಟ್ಸ್ಮನ್ ಆಗಿದ್ದ ಅವರು ತಮ್ಮ ಕಾಲದಲ್ಲಿ ಇಂಗ್ಲೆಂಡ್ ತಂಡಕ್ಕೆ ಅನೇಕ ಮೌಲ್ಯಮಾಪನ ಮೆಚ್ಚುಗೆಗಳನ್ನ ತಂದಿದ್ದಾರೆ. ಅವರ ನಿಧನದ ಸುದ್ದಿ ಇಂಗ್ಲೆಂಡ್ ತಂಡದ ಪೈಕಿ ಹಾಗೂ ಅಭಿಮಾನಿಗಳಲ್ಲಿ ಆಘಾತ ಉಂಟು ಮಾಡಿದೆ. ಇದೀಗ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಟೆಸ್ಟ್ ಸರಣಿಯ ನಡುವೆ ಈ ದುಃಖದ ಸುದ್ದಿ ಇಂಗ್ಲೆಂಡ್ ತಂಡದ ಮೇಲೆ ಸೂತಕದ ಛಾಯೆ ಮೂಡಿಸಿದೆ. ವೇನ್ಸ್ ಲಾರ್ಕಿನ್ಸ್ ಅವರ ನಿಧನಕ್ಕೆ ಇಂಗ್ಲೆಂಡ್ ಮತ್ತು ವೇನ್ಸ್ ಕ್ರಿಕೆಟ್ ಮಂಡಳಿ ಸಂತಾಪವನ್ನ ಸೂಚಿಸಿದೆ. ಪ್ರತಿಷ್ಠಿತ ವಿಂಬಲ್ಡನ್ ಟೆನ್ನಿಸ್ ಟೂರ್ನಿ ಇಂದಿನಿಂದ ಆರಂಭಗೊಳ್ಳಲಿದೆ. ಈ ವರ್ಷದ ವಿಂಬಲ್ಡನ್ ಪಂದ್ಯಾವಳಿಯು ಹಲವು ಮಹತ್ವದ ತಂತ್ರಜ್ಞಾನಗಳಿಗೆ ಸಾಕ್ಷಿಯಾಗಲಿದೆ. 147 ವರ್ಷಗಳ ಇತಿಹಾಸದಲ್ಲಿ ಮೊದಲ ಬಾರಿಗೆ ಸಂಪ್ರದಾಯಕ್ಕೆ ಮಹತ್ವ ನೀಡುವ ಪಂದ್ಯಾವಳಿ ಎಂಬುದಾಗಿ ಗುರುತಿಸಲ್ಪಡ್ತಾ ಇರುವ ವಿಂಬಲ್ಡನ್ ಪಂದ್ಯಾವಳಿಯು ಮಾನವ ಲೈನ್ ತೀರ್ಪುಗಾರರು ಇಲ್ಲದೆ ನಡೆಯಲಿದೆ. ಮಾನವ ಲೈನ್ ತೀರ್ಪುಗಾರರ ಸ್ಥಾನದಲ್ಲಿ 450ಕ್ಕೂ ಅಧಿಕ ಟ್ರ್ಯಾಕಿಂಗ್ ಕ್ಯಾಮೆರಾಗಳನ್ನು ಒಳಗೊಂಡ ಸಂಪೂರ್ಣ ಸ್ವಯಂಚಾಲಿತ ಎಲೆಕ್ಟ್ರಾನಿಕ್ ಲೈನ್ ಕಾಲಿಂಗ್ ವ್ಯವಸ್ಥೆಯನ್ನ ನಿಯೋಜಿಸಲಾಗಿದೆ. ಈ ಬಾರಿ ಬಹುಮಾನ ಹಣದ ಮೊತ್ತವನ್ನು ದಾಖಲೆಯ 622 ಕೋಟಿಗೆ ಹೆಚ್ಚಿಸಲಾಗಿದೆ. ಸಿಂಗಲ್ಸ್ ಚಾಂಪಿಯನ್ನರು ಸುಮಾರು 35 ಕೋಟಿ ಬಹುಮಾನ ಮೊತ್ತವನ್ನು ಸಂಪಾದಿಸಲಿದ್ದಾರೆ. ಒಟ್ಟು ಬಹುಮಾನ ಮೊತ್ತ ಕಳೆದ ವರ್ಷಕ್ಕಿಂತ ಸುಮಾರು 41 ಕೋಟಿಯಷ್ಟು ಹೆಚ್ಚಾಗಿದೆ. ಮೊದಲ ಸುತ್ತಿನಲ್ಲಿ ಸೋಲುವ ಆಟಗಾರರು ಸುಮಾರು 76.80 ಲಕ್ಷ ಮೊತ್ತವನ್ನ ಪಡೆಯಲಿದ್ದಾರೆ. ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಕೇವಲ 3 ಪಂದ್ಯಗಳಿಗೆ ವಿಶ್ವದ ಅತ್ಯುತ್ತಮ ವೇಗಿ ಜಸ್ಪ್ರೀತ್ ಬುಮ್ರಾ ಅವರನ್ನ ಆಯ್ಕೆ ಮಾಡಿಕೊಂಡಿರುವುದು ಹಲವರಿಗೆ ಅಚ್ಚರಿಯನ್ನುಂಟು ಮಾಡ್ತಾ ಇದೆ. ಟೆಸ್ಟ್ ಸರಣಿ ಗೆಲ್ಲಲು ಭಾರತ ತಂಡಕ್ಕೆ ಅತ್ಯಂತ ಕಠಿಣ ಸ್ಥಳವಾದ ಇಂಗ್ಲೆಂಡ್ ಪ್ರವಾಸದಲ್ಲಿ 5 ಟೆಸ್ಟ್ ಪಂದ್ಯಗಳಲ್ಲಿ ಕೇವಲ 3 ಪಂದ್ಯಗಳಿಗೆ ಮಾತ್ರ ಬುಮ್ರಾ ಅವರನ್ನ ತಂಡಕ್ಕೆ ಆಯ್ಕೆ ಮಾಡಿಕೊಂಡಿರುವುದು ನಿಜಕ್ಕೂ ಅಚ್ಚರಿ ಮೂಡಿಸಿದೆ. ಭಾರತದ ಮುಖ್ಯ ಕೋಚ್ ಗೌತಮ್ ಗಂಭೀರ್ ಈಗಾಗಲೇ ಈ ನಿರ್ಧಾರವನ್ನ ಸ್ಪಷ್ಟಪಡಿಸಿದ್ದಾರೆ. ಬುಮ್ರಾ ಅವರ ಮೇಲಿನ ಕೆಲಸದ ಹೊರೆಯನ್ನ ನಿರ್ವಹಿಸಲು ಕಡಿಮೆ ಪ್ರಾಮುಖ್ಯತೆಯನ್ನ ಹೊಂದಿದ್ದ ಪಂದ್ಯಗಳಿಂದ ಅವರನ್ನ ದೂರ ಇಟ್ಟಿರಲಿಲ್ಲ. ಈಗ ಅವರನ್ನ ದೂರ ಇಡ್ತಾ ಇರೋದಕ್ಕೆ ಹಲವರು ಟೀಕಿಸಿದ್ದಾರೆ. ದಕ್ಷಿಣ ಆಫ್ರಿಕಾದ ಮಾಜಿ ನಾಯಕ ಎಬಿ ಡಿವಿಲಿಯರ್ಸ್ 5 ಟೆಸ್ಟ್ ಪ್ರವಾಸದಲ್ಲಿ ಬುಮ್ರಾಗೆ ಕೇವಲ 3 ಪಂದ್ಯಗಳನ್ನ ನೀಡುವ ಭಾರತ ತಂಡದ ಆಡಳಿತ ಮಂಡಳಿಯ ನಿರ್ಧಾರವನ್ನ ಟೀಕಿಸಿದ್ದಾರೆ. ಅವರು ಬಹುಶಃ ಎಲ್ಲ ಸ್ವರೂಪಗಳಲ್ಲಿ ವಿಶ್ವದ ಅಗ್ರ ಬೌಲರ್ ಆಗಿರಬಹುದು. ಆದ್ದರಿಂದ ಅವರಿಗೆ ವಿಶ್ರಾಂತಿ ನೀಡುವ ಮಾರ್ಗವನ್ನು ನಿರ್ಧರಿಸುವುದು ತುಂಬಾ ಕಷ್ಟ ಎಂದು ಎಬಿ ಡಿವಿಲಿಯರ್ಸ್ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಹೇಳಿಕೊಂಡಿದ್ದಾರೆ.